ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಹಂಪಿಯಲ್ಲಿ ಉಪಲೋಕಾಯುಕ್ತರ ಸರ್ಜಿಕಲ್ ಸ್ಟ್ರೈಕ್, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಜಾರಿ. ಗಾರ್ಡನ್ ಸಿಟಿ ಹೆಸರುಳಿಸಲು ಸಿಎಂ ಡಿಕೆಶಿ ಪಣ, ಬೃಹತ್ ಸಸ್ಯೋದ್ಯಾನಗಳ ನಿರ್ಮಾಣಕ್ಕೆ ಯೋಜನೆ. ಧಾರ್ಮಿಕತೆ ನಂಬಿ ಹೊರಟ ದೆಹಲಿ ಪ್ರವಾಸೋದ್ಯಮ, ಯೋಜನೆಗಳಿಗೆ ಅಸ್ತು ಎಂದ ಸಿಎಂ ರೇಖಾ ಗುಪ್ತಾ. ನಿರೀಕ್ಷೆಗೂ ಮೀರಿ ಬೆಳೆದ ಭಾರತೀಯ ಪ್ರವಾಸೋದ್ಯಮ, ಬಲಾಢ್ಯರನ್ನೇ ಹಿಂದಿಕ್ಕಿದ ಬೆಳವಣಿಗೆಯ ವೇಗ. ಹಂಪಿಯಲ್ಲಿ ಉಪಲೋಕಾಯುಕ್ತರ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ನಿಷೇಧಿತ ಪ್ರದೇಶಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶವನ್ನು ನೀಡಿ ಮಾರ್ಗಸೂಚಿಗಳು ಮತ್ತು ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಉಪಲೋಕಾಯುಕ್ತರು ತಿಳಿಸಿದ್ದಾರೆ. ಹೀಗಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಪ್ರಮುಖ ಬಫರ್ ಮತ್ತು ಹೊರವಲಯಗಳಲ್ಲಿರುವ 250ಕ್ಕೂ ಅನಧಿಕೃತ ಹೋಂಸ್ಟೇಗಳ ಮೇಲೆ ಕ್ರಮಕ್ಕೆ ಉಪಲೋಕಾಯುಕ್ತರು ಮುಂದಾಗಿದ್ದಾರೆ. ಅನಧಿಕೃತ ವಾಣಿಜ್ಯ ಚಟುವಟಿಕೆಗಳನ್ನು ತಡೆಯುವಲ್ಲಿನ ವೈಫಲ್ಯ ಕಂಡುಬಂದಿದೆ. ನಿಯಮ ಉಲ್ಲಂಘನೆಯ ಆರೋಪಗಳಿಗೆ ಸಂಬಂಧಿಸಿದಂತೆ ವಿವರಣೆ ಕೋರಿ ಉಪಲೋಕಾಯುಕ್ತರು ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಸಿರು ಪ್ರದೇಶಗಳನ್ನು ವಿಸ್ತರಿಸಲು ರಾಜ್ಯ ಸರ್ಕಾರ ಚಿಂತಿಸಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಗರದ ಜೀವನ ಮಟ್ಟವನ್ನು ಸುಧಾರಿಸಲು ಲಾಲ್ಬಾಗ್ ಮಾದರಿಯ 3 ಸಸ್ಯೋದ್ಯಾನಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಸಿಎಂ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಗಂಗವಂಶದ ವೈಭವ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಿ ಈ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಎಂಬ ಖ್ಯಾತಿಯನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಹೀಗಾಗಿ ಸಾರ್ವಜನಿಕರ ಅನುಕೂಲಕ್ಕೆ ನಾವು ಸದಾ ಬದ್ಧ ಎಂದು ಸಿಎಂ ತಿಳಿಸಿದ್ದಾರೆ. ಯಲ್ತಾ ನಗರವು ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯದ ಸಂಗಮ. ಇತಿಹಾಸದ ದೃಷ್ಟಿಯಿಂದ ಯಲ್ತಾ ಅತ್ಯಂತ ಪ್ರಮುಖ ಸ್ಥಳ. 2ನೇ ಮಹಾಯುದ್ಧ ಮುಗಿಯುವ ಹಂತದಲ್ಲಿದ್ದಾಗ ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಬ್ರಿಟನ್ ಪ್ರಧಾನಿ ಚರ್ಚಿಲ್ ಮತ್ತು ಸೋವಿಯತ್ ನಾಯಕ ಸ್ಟಾಲಿನ್ ಇಲ್ಲಿನ ಲಿವಾಡಿಯಾ ಅರಮನೆಯಲ್ಲಿ ಭೇಟಿಯಾಗಿದ್ರು. ಯುದ್ಧದ ನಂತರದ ಜಗತ್ತು ಹೇಗಿರಬೇಕು ಎಂಬ ನಿರ್ಧಾರವನ್ನ ಇಲ್ಲಿಯೇ ತೆಗೆದುಕೊಳ್ಳಲಾಗಿತ್ತು. ಇಲ್ಲಿನ ಅತ್ಯಂತ ಪ್ರಸಿದ್ಧ ಆಕರ್ಷಣೆ ಎಂದರೆ ಸ್ವಾಲೋಸ್ ನೆಸ್ಟ್ ಎಂಬ ಪುಟ್ಟಕೋಟೆ. ಇದು ಸಮುದ್ರದ ಅಲೆಯ ಭೋರ್ಗರೆತದ ನಡುವೆ ಒಂದು ಕಡಿದಾದ ಬಂಡೆಯ ತುದಿಯಲ್ಲಿ ಅಪಾಯಕಾರಿಯಾಗಿ ನಿಂತಿದೆ. ನೋಡುಗರಿಗೆ ಇದು ಯಾವುದೋ ಕಾಲ್ಪನಿಕ ಕಥೆಯ ಅರಮನೆಯಂತೆ ಕಾಣಿಸುತ್ತದೆ. ಒಂದು ಕಾಲದಲ್ಲಿ ರಷ್ಯಾದ ಝಾರ್ ರಾಜರು ತಮ್ಮ ಬೇಸಿಗೆ ರಜೆಯನ್ನ ಕಳೆಯಲು ಯಲ್ತಾವನ್ನ ಆರಿಸಿಕೊಳ್ಳುತ್ತಿದ್ರು. ಈ ಕಾರಣಕ್ಕಾಗಿಯೇ ಇಲ್ಲಿನ ಅದ್ಭುತವಾದ ಅರಮನೆಗಳು ಮತ್ತು ಸುಂದರವಾದ ಉದ್ಯಾನವನಗಳು ನಿರ್ಮಾಣಗೊಂಡಿದೆ. ಯಾಲ್ತಾ ಯಾವ ದೇಶದಲ್ಲಿದೆ? ದೆಹಲಿ ಪ್ರವಾಸೋದ್ಯಮದ ಆಕರ್ಷಣೆಯನ್ನು ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ. ರಾಷ್ಟ್ರ ರಾಜಧಾನಿಯ ಪ್ರವಾಸೋದ್ಯಮದಲ್ಲಿ ಐತಿಹಾಸಿಕ ಸ್ಮಾರಕಗಳ ಜೊತೆಗೆ ಧಾರ್ಮಿಕ ನಂಬಿಕೆ, ಸಂಸ್ಕೃತಿ ಮತ್ತು ಪರಂಪರೆಯ ತಾಣಗಳನ್ನು ಪರಿಚಯಿಸುವ 4 ಹೊಸ ಮಾರ್ಗಗಳನ್ನು ಆರಂಭಿಸಲು ಸಜ್ಜಾಗಿದೆ. ಸ್ವಾಮಿ ನಾರಾಯಣ ಅಕ್ಷರಧಾಮ ದೇವಾಲಯದಲ್ಲಿ ಈ ವಿಶೇಷ ಪ್ರವಾಸ ಮಾರ್ಗಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಈ ಕುರಿತು ಮಾತನಾಡಿರುವ ಸಿಎಂ ರೇಖಾ ಗುಪ್ತಾ, ಕೆಂಪುಕೋಟೆ, ಪುರಾಣ ಕಿಲ್ಲಾ, ಹುಮಾಯೂನ್ ಸಮಾಧಿ ಮತ್ತು ಇಂಡಿಯಾ ಗೇಟ್ನಂತಹ ಪ್ರಮುಖ ಸ್ಮಾರಕಗಳಾಚೆಗೂ ದೆಹಲಿಯ ಪ್ರವಾಸದ ವ್ಯಾಪ್ತಿಯನ್ನು ವಿಸ್ತರಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಪ್ರವಾಸೋದ್ಯಮ 2025ರಲ್ಲಿ $263.6 ಶತಕೋಟಿ ಆದಾಯವನ್ನು ಗಳಿಸಿದೆ ಎಂದು ವರದಿಗಳು ತಿಳಿಸಿದೆ. 2036ರ ವೇಳೆಗೆ ವಿಶ್ವದ 4ನೇ ಅತಿದೊಡ್ಡ ಪ್ರವಾಸೋದ್ಯಮ ಆರ್ಥಿಕತೆಯಾಗುವ ನಿರೀಕ್ಷೆಯಿದೆ ಎಂದು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ವರ್ಲ್ಡ್ ಟ್ರಾವೆಲ್ ಅಂಡ್ ಟೂರಿಸಂ ಕೌನ್ಸಿಲ್ ಪ್ರಕಾರ 2036ರ ವೇಳೆಗೆ ಭಾರತೀಯ ಪ್ರವಾಸೋದ್ಯಮದ ಆದಾಯ ದ್ವಿಗುಣಗೊಂಡು $527 ಶತಕೋಟಿ ತಲುಪಲಿದೆ. ಈ ಬೆಳವಣಿಗೆಯ ಹಾದಿ ಮುಂದಿನ ದಶಕದಲ್ಲಿ ಭಾರತವನ್ನು ಜಾಗತಿಕವಾಗಿ 10ನೇ ಅತಿದೊಡ್ಡ ಪ್ರವಾಸೋದ್ಯಮ ಆರ್ಥಿಕತೆಯ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಏರಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಕರ್ನಾಟಕದ ಮ್ಯೂಸಿಕಲ್ ವಿಲೇಜ್ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ಧನ್ಯವಾದ.